everyone, this is Anusha and welcome to my channel and good morning. So 11:30 ಆಗ್ತಿದೆ ನನಗೆ ಪ್ರೀತಮ್ಗೆ ಈಗ ಇಟ್ಸ್ ಬೀನ್ ಮಾರ್ನಿಂಗ್ ಆ್ಯಂಡ್ ಇವತ್ತು ನಾವು ಪರಂಪರೆಯ ಹೆಲ್ತ್ ಮಿಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೀವಿ ಇಬ್ಬರೂ. ಪ್ರೀತಮ್ಗೆ ಸ್ವಲ್ಪ ತೆಳ್ಳ ಥರ ಇರಬೇಕು, ಸೊ ಅದಕ್ಕೆ ಅವ್ನಿಗೆ ಆಮೇಲೆ ಲೋಟದಲ್ಲಿ ಬೇಕು ಅವ್ನಿಗೆ, ಸೊ ಅದಕ್ಕೆ ಅವ್ನಿಗೆ ಆ ಥರ ಮಾಡಿದ್ದೀನಿ. ಆ್ಯಂಡ್ ನನಗೆ ಅದಾದಮೇಲೆ ಸ್ವಲ್ಪ ಗಟ್ಟಿ ಇರಬೇಕು ಆ್ಯಂಡ್ ತುಪ್ಪ ಇರಬೇಕು, ಸೊ ಅದನ್ನು ಹೀಗೆ ಹಾಕ್ಕೊಂಡು ಮಾಡ್ಕೊಂಡಿದ್ದೀವಿ. ವೈ ಬಿಕಾಸ್ ಲೇಟ್ ಆಯಿತು ಎದ್ದಿದ್ದು. ಈಗ ಅಂದರೆ ಎದ್ದಿದ್ದೀವಿ ಬಟ್ ಬೆಡ್ ಮೇಲಿಂದ ಎದ್ದಿದ್ದು ಲೇಟ್ ಆಯಿತು ಆ ಥರ. ಬಿಕಾಸ್ ನಾನು ಲಾಸ್ಟ್ ನೈಟ್ ಮಲಗಿದ್ದೆ ಐ ಥಿಂಕ್ ಅರೌಂಡ್ 2:30-3 o'clock. ಸೊ ಹಂಗಾಗಿ ಇವತ್ತು ತುಂಬ ಕೆಲಸಗಳಿದ್ರೂ ಲೇಟಾಗಿ ಎದ್ದಿದ್ದೀನಿ. ಸೊ ಲೇಟಾಗಿ ಎದ್ಮೇಲೆ ನಂಗೆ ರವೆ ರೊಟ್ಟಿ ಎಲ್ಲ ಮಾಡ್ಕೋಬೇಕನ್ನೋದು ಇತ್ತು, ಬಟ್ ಇವಾಗ ಮಾಡ್ಕೊಳ್ಳೋಷ್ಟೆಲ್ಲ ಮೂಡಿಲ್ಲ. ವೈ ಬಿಕಾಸ್ ಐ ವಾಂಟ್ ಗೋ ಔಟ್. ಇವಾಗ ಆಚೆ ಹೋಗೋದಿಲ್ಲ ಅಂದರೆ ಮಾಡ್ತಾಯಿದ್ದೆ. ಸೊ ಇವಾಗ ಬೇಗ ಹೆಲ್ತ್ ಮಿಕ್ಸ್ ಡ್ರಿಂಕ್ನ ತಿನ್ಕೊಂಡು ಕುಡ್ಕೊಂಡು ವಾಟ್ ಎವರ್ ನಾನು ಜಯನಗರಕ್ಕೆ ಹೋಗಬೇಕು ಟು ಡೂ ಮೈ ನೈಲ್ಸ್. ಸೊ ನೈಲ್ಸ್ ಮಾಡಿಸ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ವೈ ಬಿಕಾಸ್ ನಾನು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಏನು ಮಾಡಿದ್ದೆ ಅದಕ್ಕೆ ಪ್ರೊಫೆಷ್ನಲಿ ಶೂಟ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಫಸ್ಟು ಫೋಟೋಗ್ರಾಫರ್ನ ಇನ್ನೂ ಕನ್ಫರ್ಮ್ ಮಾತಾಡಿಲ್ಲ. ಸೊ ಫಸ್ಟು ಫೋಟೋಗ್ರಾಫರ್ ಹತ್ರ ಈಗ ಮಾತಾಡಬೇಕು, ಜುವೆಲ್ಸ್ ರೆಂಟ್ ಮಾಡಬೇಕು. ಸೊ ಅದೆಲ್ಲ ಇದೆ. ನೈಲ್ಸ್ ಮಾಡಿಸ್ಬೇಕು. ಜಯನಗರಕ್ಕೆ ಹೋಗಿ ನೈಲ್ಸು ಜುವೆಲ್ಸ್ ಎರಡೂ ಅಲ್ಲೇ ಫೈನಲೈಸ್ ಮಾಡಿಬಿಡ್ತೀನಿ ಜಯನಗರದಲ್ಲಿ. ಸೊ ಅದಾದಮೇಲೆ ಅಲ್ಲಿ ಕಮೆಂಟ್ ಗೋ ಟು ದ ಸಲೂನ್ ಬಿಕಾಸ್ ಐ ವಾಂಟ್ ಟು ಡೂ ಸಮ್ ವ್ಯಾಕ್ಸಿಂಗ್ ಆ್ಯಂಡ್ ಅಪ್ಪರ್ ಲಿಪ್ಪು. ಸೊ ಅದಾದಮೇಲೆ ಫೋಟೋಗ್ರಾಫರ್ನು ಒಂದು ಐ ಥಿಂಕ್ ಅವೈಲಬಲ್ ಇರ್ತಾರೆ ಅಂದ್ಕೊಂಡಿದ್ದೀನಿ. ಒಂದು ರೌಂಡ್ ಕನ್ಫರ್ಮ್ ಮಾಡ್ಕೊಬಿಡ್ತೀನಿ. ಬಟ್ ಎಟ್ ಎನಿ ಕಾಸ್ಟ್ ಟುಮಾರೋ ಐ ವಾಂಟ್ ಅ ಶೂಟ್. ಸೊ ಇವರೆಲ್ಲ ಅಂದರೆ ಇನ್ನೊಬ್ರು ಫೋಟೋಗ್ರಾಫರ್ ಆ ಥರ ಅನ್ಕೋತಾ ಇದ್ದೀನಿ. ನೋಡೋಣ. ಇವಾಗ ಇದನ್ನು ತಿಂದು ಒನ್ಸ್ ರೆಡಿ ಆದಮೇಲೆ ಐ ಆಮ್ ಗೋನಾ ಸಿ ಯು ಗೈಸ್. ನೈಲ್ ಬೊಟಿಕ್ ರೋಡಲ್ಲೇ ನೈವೇದ್ಯಂ ಅಂತ ಇದೆ. ಸೊ ಪ್ರೀತಮ್ ಇಲ್ಲಿ ತಿನ್ಕೊಂಡು ಹೋಗುವಂತ ನನಗೂ ಕೂಡ ಲಂಚ್ ಟೈಮ್ ಆಗಿದೆ. ಸೊ ಐ ಹ್ಯಾವ್ ಗಾಟ್ ಶಾವ್ಗೆ ಅಂತ ನೋಡೆ. ಆಬ್ವಿಯಸ್ಲಿ ಎಲ್ಲಿಗೆ ಬರ್ತೀನಿ ನನ್ನ ನೈಲ್ಸ್ಗೆ, ನೈಲ್ ಬೊಟಿಕ್ ಬೈ ಮೇಘಾ. ಒನ್ ಆಫ್ ದ ಬೆಸ್ಟ್ ಸರ್ವಿಸ್ ಚೆನ್ನಾಗಿರುತ್ತೆ, ಪ್ರೈಸಿಂಗ್ ಚೆನ್ನಾಗಿರುತ್ತೆ. ಐ ಥಿಂಕ್ ನಾನು 3 yearsಯಿಂದ ಇಲ್ಲೇ ಬರ್ತಾ ಇರೋದು. ಸೊ ಐ ಡೋಂಟ್ ವಾಂಟ್ ಚೇಂಜ್. ಆಫ್ ದ ಪ್ರೈಮ್ ಲೊಕೇಶನಲ್ಲೂ ಕೂಡ ಇದೆ, 4th ಬ್ಲಾಕಲ್ಲಿದೆ ಜಯನಗರದಲ್ಲಿ. ಆ್ಯಂಡ್ ಒನ್ ಆಫ್ ಮೈ ಫೇವ್ರೇಟ್ ಏರಿಯಾ, ಎಲ್ರಿಗೂ ಗೊತ್ತದು. ಲೆಟ್ಸ್ ಗೆಟ್ ಆರ್ ನೈಲ್ಸ್ ಡನ್. ಐ ಆಮ್ ಎಕ್ಸೈಟೆಡ್. Did you wait too long? Tell him that you love him but he's already gone, darling. Did you make 2 wrongs? Know that daddy never made it right before, darling. You were never made to be the judge, darling. You never changed, just wait for me to budge, darling. It's feeling like a cold down. My nails are done, you guys. It's very pretty, very pretty. See? Too good. ತುಂಬ ಪ್ರಿಟಿಯಾಗಿ ಬಂದಿದೆ. ಸಕ್ಕತ್ ಇಷ್ಟ ಆಗ್ತಿದೆ ನನಗೆ. ಈ ಹಾರ್ಟ್ ಪ್ರೀತಮ್ ಬೇಡ ಅಂದಿದೆ, ಬಟ್ ದೂರಕ್ಕೆ ಒಂದೊಂದು ಇರಲಿ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ಹಾರ್ಟ್ ಮಾಡಿಸ್ದೆ. ಅಂದರೆ ಪ್ಲೈನ್ ಬೇಡ ಅಂತ. ಬಿಕಾಸ್ ಪ್ಲೈನ್ ಒಂಥರ ಪೀಚ್ ಕಲರ್, ಪಿಂಕ್ ಕಲರ್ ಪ್ಲೈನು ತುಂಬ ಓಕೆ ಅನಿಸ್ಬಿಡತ್ತೆ. ಏನಾದ್ರು ಒಂದು ಸ್ವಲ್ಪ ಪಾಪ್ ಆಫ್ ಕಲರ್ ಇರಲಿ ಅಂತ. ಇಟ್ಸ್ ವೆರಿ ಪ್ರಿಟಿ. ಆ್ಯಸ್ ಆಲ್ವೇಸ್ ಡಿಸಪಾಯಿಂಟೇ ಆಗಿಲ್ಲ ನನಗೆ ಒಂದು ಸರಿನೂ. ಜನರ 4th ಬ್ಲಾಕ್ ಸ್ವಲ್ಪ ಹೋಗೋಣ ಅನ್ಕೊತಾ ಇದ್ದೀನಿ. ಸ್ವಲ್ಪ ಅಲ್ಲಿ ಹೋಗಿ ಸ್ವಲ್ಪ ಓಡಾಡ್ಕೊಂಡು ಸ್ವಲ್ಪ ಏನಾದ್ರು ನೋಡೋಣ ಅಂತ. ಐ ಆಮ್ ಬ್ಯಾಕ್ ಇನ್ ದ ಹೋಮ್. ಇಟ್ಸ್ ಬೀನ್ ಈವ್ನಿಂಗ್ ಇವಾಗ ಆ್ಯಂಡ್ ಮಳೆ ಬರೋ ಥರ ಆಗಿದೆ ಆಲ್ರೆಡಿ. ಹನಿ ಬರ್ತಾ ಇದೆ. ಏನೋ ಗೊತ್ತಿಲ್ಲ, ನಾಳೆ ಶೂಟ್ ಇಟ್ಕೊಂಡಿದ್ದೀನಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ. ಸಖತ್ ಒಂಥರ ಪ್ಯಾನಿಕ್ಕೋ ಟೆನ್ಷನೋ ಏನೋ ಗೊತ್ತಿಲ್ಲ. ನನಗೆ ಒಂಥರ ಬ್ರೌನಿ ತಿನ್ಬೇಕು ಅನಿಸ್ತಾ ಇದೆ. ಸೊ ದಿವೊಬ್ರು ಮನೆ ಎದುರುಗಡೆನೇ ಇದೆ, ಹೋಗಿ ಒಂದು ಬ್ರೌನಿ ತಿನ್ನೋಣ. ಸ್ವಲ್ಪ ತಿಂದುಬಿಟ್ಟು ಅಲ್ಲಿಂದ ಐ ವಿಲ್ ಗೋ ಫಾರ್ ಸಮ್ ಸ್ಕಿನ್ ಪ್ರೆಪ್ ಆ್ಯಂಡ್ ಆಲ್ ದಟ್ ಸಲೂನ್ ಸೆಷನ್. ಹೇಸಲ್ನಟ್ ಬ್ರೌನಿ, ಲೋಟಸ್ ಬಿಸ್ಕಾಫ್ ತಿನ್ಬೇಕು ಅಂದ್ಕೊಂಡು ಹೇಸಲ್ನಟ್ ಆರ್ಡರ್ ಮಾಡ್ತಾ ಇದ್ದೀನಿ. Hi you guys, this is the next day and I'm glam up and ready like this. How beautiful, Allah.
ನನಗೆ ವಾವ್ ಅನಿಸ್ತಾ ಇದೆ. ಫುಲ್ ಅದೊಂಥರ ಏನು ಮೇನ್ ಕ್ಯಾರೆಕ್ಟರ್ ಫೀಲ್ಸ್ ಬರ್ತಾ ಇದೆ. ಆ್ಯಂಡ್ ಇವಾಗ ಐ ಆಮ್ ಗೋಯಿಂಗ್ ಫಾರ್ ದ ಶೂಟ್. ಈ ಫೋಟೋಗ್ರಾಫರ್ ಅಥವಾ ಈ ಸ್ಟುಡಿಯೋದಲ್ಲಿ ನಾನು ಶೂಟ್ ಮಾಡ್ತಿರೋದು ಮೈ ಗಾಡ್ ಸಖತ್ ಖುಷಿ ಆಗ್ತಿದೆ. ಬಿಕಾಸ್ ನಾನು ಮಾಡೆಲ್ಸ್ಗೆಲ್ಲ ಮಾಡ್ತಿದ್ನಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ, ಸೊ ಅವ್ರಿಗೆಲ್ಲ ಮಾಡ್ತಿದ್ದು ಹಾಫ್ ಆನ್ ಅವರ್ 35 ಮಿನಿಟ್ಸ್ ಡಿಸ್ಟೆನ್ಸು. ಇದು ನಮ್ಮ ಮನೆಯಿಂದ ಜಸ್ಟ್ 10-15 ಮಿನಿಟ್ಸ್ ಡಿಸ್ಟೆನ್ಸಲ್ಲಿದೆ. ನೋಡೋಣ ಶೂಟ್ ಎಲ್ಲ ಹೆಂಗಾಗುತ್ತೆ, ಏನೋ ಕಾನ್ಷಿಯಸ್ ಆಗ್ತೇನೆ ಅನ್ನೋದು, ಬಿಕಾಸ್ ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಬಿಹೈಂಡ್ ದ ಸೀನ್ಸ್ ಆದರೆ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊತೀನಿ. That girl is a runner, she was born to get away. Hear that two-tone humming, headed out to the highway. I should have seen it coming for the years left in the dust. But after all the lessons learned, it would end the both of us. There's a first for everything, like a hand holding mine. Now I'm left here with the pain from her I love you goodbye. And though it hurts to watch my whole world become the woman she would be. Done with the shoot and I'm obsessed by myself. See, ನಾನೇ ನೋಡ್ಕೊತಾ ಇದ್ದೀನಿ ಮಿರರಲ್ಲಿ ತುಂಬ ಹೊತ್ತು. ಆ್ಯಂಡ್ ಮೇಕಪ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ದ ಔಟ್ಫಿಟ್ ಆ್ಯಕ್ಚುಲಿ ಏನು ಗೊತ್ತಾ, ಈ ಔಟ್ಫಿಟ್ಟು ಮೊಬೈಲಲ್ಲಿ ಆಗಿರ್ಬೋದು ಆ್ಯಂಡ್ ನಾನು ಮಿರರಲ್ಲಿ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದ್ದೆ. ನನ್ನ ಹೇರ್ ಆರ್ಟಿಸ್ಟ್ ಕೂಡ ತುಂಬ ಕಾಂಪ್ಲಿಮೆಂಟ್ ಮಾಡೋದು, ದಟ್ ಔಟ್ಫಿಟ್ ಇಸ್ ಸೋ ಗುಡ್ ಅಂತ. ನನಗೂ ಅಷ್ಟೇ ನೋಡ್ಕೊತಾ ಇದ್ರೆ ಹೇಳ್ತಾ ಇದ್ದೀನಲ್ಲ, ಐ ಆಮ್ ಒಬ್ಸೆಸ್ಡ್. ನಾನೇ ನೋಡ್ಕೊತಾ ಇದ್ದೀನಿ ಮಿರರಲ್ಲಿ. ಬಟ್ ನನಗನ್ಸಿದ್ದು ವಿಡಿಯೋಗ್ರಫಿ ಅಥವಾ ಇವಾಗೇನು ಪ್ರೊಫೆಷ್ನಲ್ ವಿಡಿಯೋದಲ್ಲಿ ಲೈಕ್ ಓಕೆ ಅನ್ನೋ ಥರ ಅನಿಸ್ತಾ ಇದೆ. ಬಟ್ ಟು ಬಿ ಫ್ರ್ಯಾಂಕ್ ಅಂದರೆ ಡೈರೆಕ್ಟಾಗಿ ಟು ಸಿ ಫ್ರಮ್ ಅವರ್ ಓನ್ ಐಸ್, ದ ಔಟ್ಫಿಟ್, ದ ಔಟ್ಕಮ್, ದ ಜುವೆಲ್ಸ್, ಎವ್ರಿಥಿಂಗ್ ಈಸ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್ ಆ್ಯಂಡ್ ಇಟ್ಸ್ ಲುಕಿಂಗ್ ಸೋ ಗುಡ್. ಐ ಆಮ್ ಹ್ಯಾಪಿ. ಹೊಸದಾಗಿ ನಾನು ಶೂಟ್ ಲೊಕೇಶನ್ ಮತ್ತು ಇವ್ರ ಹತ್ರ ಶೂಟ್ ಮಾಡ್ತಿದ್ದು. ಐ ಲೈಕ್ ದ ಫೋಟೋಗ್ರಾಫರ್, ಈಸ್ ಕ್ವೈಟ್ ಡೀಸೆಂಟ್. ಅವ್ರು ವರ್ಕ್ ಮಾಡಿ ಬೇಗ ನನಗೇನು ರಿಕ್ವೈರ್ಮೆಂಟ್ ಇದೆ ಅದನ್ನು ಬೇಗ ಮಾಡಿ ಮುಗಿಸಿದ್ರು ಆ ಥರ. ಆ್ಯಂಡ್ ಒಂದು ಖುಷಿ ಏನಂದರೆ ನಮ್ಮ ಮನೆಗೆ ಹತ್ತಿರ 15 ನಿಮಿಷ ನಮ್ಮ ಮನೆಯಿಂದ. ಅದೊಂದು ನನಗೆ ತುಂಬಾ ಖುಷಿ ಆಯಿತು. ನೆಕ್ಸ್ಟು ಅಷ್ಟೇ ಇನ್ನೂ ಅಪ್ಕಮಿಂಗ್ ಶೂಟೆಲ್ಲ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಬಿಕಾಸ್ ಐ ಲೈಕ್ ಹಿಸ್ ವರ್ಕ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಈಗ 30 ಸೆಕೆಂಡ್ 40 ಸೆಕೆಂಡ್ಸ್ ರೀಲ್ಸ್ ಎಷ್ಟು ಅಂತ ಎಡಿಟ್ ಮಾಡೋದು ಅಥವಾ ಎಷ್ಟು ಅಂತ ತೋರಿಸೋದು. ಸೊ ದಟ್ಸ್ ಫೈನ್ ಅನಿಸ್ತು ನನಗೆ. ಐ ಲೈಕ್ ಹಿಸ್ ವರ್ಕ್ ಆ್ಯಂಡ್ ಆಲ್ ದ್ಯಾಟ್. ಆ್ಯಕ್ಚುಲಿ ಇವಾಗ ನಾನು ಇಲ್ಲೇ ಎಲ್ಲರೂ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ಟುಡಿಯೋದಲ್ಲೇ JP ನಗರ್ ಜಯನಗರ ಎಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೆ. ನೋಡೋಣ ಇವಾಗ ಹೆಂಗೆ ಹೋಗ್ತೀನಿ ಏನು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸದ್ಯಕ್ಕೆ, ಬಿಕಾಸ್ ಐ ವಾಂಟ್ ಟು ಎಂಡ್ ದ ವಿಡಿಯೋ. ವಾಟ್ ಈಸ್ ದಟ್ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ವಿಡಿಯೋ ಅಲ್ಲಿ ಎಂಡ್ ಮಾಡಬೇಕು. ಸೊ ಎಂಡ್ ಮಾಡಿ ಮೇ ಬಿ ಐ ಗೋ ಟು ಜಯನಗರ, 1 hour ರೆಸ್ಟ್ ಮಾಡಿ ಆಮೇಲೆ ಜಯನಗರಕ್ಕೆ ಹೋಗ್ತೀನಿ. ಅಯ್ಯೋ ಗೈಸ್, ದಿಸ್ ಈಸ್ ಅ ನೆಕ್ಸ್ಟ್ ಡೇ. ಇರು ಪ್ರೀತಮ್, ನಾನು ನ್ಯಾಪ್ಕಿನ್ ತೊಗೋಬೇಕು ಬಿಕಾಸ್ ಆಚೆಗಡೆ ತುಂಬ ಸಿಕ್ಕಾಪಡೆ ಚಳಿ ಇದೆ, ಗಾಳಿ ಚಳಿ ಎಲ್ಲ ಇದೆ. ಆ್ಯಂಡ್ ನನಗೆ ನೋಸ್ ಅಲರ್ಜಿ ಇರೋರಿಗೆ ಗೊತ್ತಿರುತ್ತೆ, ಇದು ರಿಲೇಟಬಲ್. ಸ್ನೀಸ್ ಎಲ್ಲ ಬರುತ್ತೆ ತುಂಬ, ಅದಕ್ಕೆ ಐ ವಾಂಟ್ ಟು ಕ್ಯಾರಿ ಮೈ ನ್ಯಾಪ್ಕಿನ್ ಇನ್ ಕೇಸ್ ಅಂತ. ಬಟ್ ಇಟ್ಸ್ ಬೀನ್ 10:45 ಆಗ್ತಾ ಇದೆ ಇವಾಗ. ವಿ ಆರ್ ಗೋಯಿಂಗ್ ಫಾರ್ ಎಂಪೈರ್. ಸೊ ನಾವು 10:45 ಅಲ್ಲ, ಒಂದೊಂದ್ಸರಿ 11:30 ಆಗಿದ್ರು ಎಂಪೈರ್ಗೆ ಹೋಗಿದ್ದೀವಿ. ನನ್ನ ಫೇವ್ರೆಟ್ ವಿಂಗ್ಸ್ ತಿಂದಿದ್ದೀವಿ ಅಥವಾ ರೋಲ್ ತಿಂದಿದ್ದಾನೆ. ಇವೊಂದು ಊಟ ಆದಮೇಲೂ ಕೂಡ ಒಂದು ಪ್ಲೇಟ್ ವಿಂಗ್ಸ್ ತಿನ್ನೋಣ ಅಂದ್ಬಿಟ್ಟು ಈ ಚಳಿಲಿ ಅಥವಾ ಲಾಂಗ್ ಡ್ರೈವ್. ಈಗ ಮೊನ್ನೆ ಹೋಗಿದ್ವಿ, ನಾನು ಅವತ್ತು ಲಾಗ್ ಮಾಡ್ತಿರ್ಲಿಲ್ಲ. ಸೊ ಇವಾಗ 10:45 ಆಗ್ತಿದೆ. ಬಟ್ ನಾನೇನು ತಿಂದಿರಲಿಲ್ಲ. ಮನೇಲಿ ಚಪಾತಿ, ಪಲ್ಯ, ಇದು ರೈಸ್ ಬಾತ್ ಎಲ್ಲ ಇದೆ. ಬಟ್ ಆದರೂ ಎಂಪೈರ್ಗೆ ಹೋಗೋಣ ಅಂತ ಸಡನ್ನಾಗಿ ಡಿಸೈಡ್ ಮಾಡಿ ಹೋಗಿದ್ದೀವಿ. ಎಂಪೈರ್ ಇಸ್ ದ ಓನ್ಲಿ ಪ್ಲೇಸ್ ನನಗೆ ರಾತ್ರಿ ಐ ಥಿಂಕ್ 1 ಗಂಟೆ ತನಕ ಎಲ್ಲ ಇರುತ್ತೆ ಅಂದ್ಕೊತೀನಿ. ಆ್ಯಂಡ್ ನಮ್ಮ ಮನೆಗೆ ತುಂಬ ದೂರನೂ ಇಲ್ಲ, ಹತ್ತಿರ. ಸೊ ಅದಕ್ಕೆ ಇವಾಗ ಸಡನ್ನಾಗಿ ನಾನು ಮುಖ ಎಲ್ಲ ತೊಳ್ಕೊಂಡು, ಪ್ರೀತಮ್ ಹೇಳಿದ್ದೆ ತಡ 1 ಸೆಕೆಂಡಿಗೆ ರೆಡಿ ಆಗಿಬಿಟ್ಟೆ. ಬಿಕಾಸ್ ನನಗೂ ಓಕೆ ಎಷ್ಟು ತಿನ್ಬೇಕು ಅನಿಸ್ತು. ನಿಮ್ಗೆ ಈ ಥರ ಮಿಡ್ ನೈಟ್ ಕ್ರೇವಿಂಗ್ಸ್ ಅಥವಾ ಈ ಥರ ಮಿಡ್ ನೈಟ್ ನೀವು ಈ ಥರ ಹೋಗೋ ಥರ ಯಾವ್ದಾದ್ರು ಸ್ಪಾಟ್ ಇದೆಯಾ ಹೇಳಿ. ನಾವು ಎಂಪೈರ್ಗೆ ಹೋಗೋದು ಆ್ಯಂಡ್ ನಾನು ತೊಗೊಳ್ಳೋದೇ ವಿಂಗ್ಸು, ಗ್ರಿಲ್ಡ್ ವಿಂಗ್ಸಾ ಆರ್ ಇಟ್ಸ್ ಕಾಲ್ಡ್ ವಾಟ್ ಈಸ್ ದ ತಂದೂರಿ ವಿಂಗ್ಸಾ ಗೊತ್ತಿಲ್ಲ. ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಎಂಪೈರಲ್ಲಿ ಅದನ್ನು ಟ್ರೈ ಮಾಡಿ. ಆ್ಯಂಡ್ ಪ್ರೀತಮ್ ವಿಲ್ ಟೇಕ್ ಸಮ್ ಶವರ್ಮಾ ರೋಲ್ ಆರ್ ಸಮ್ ಅದರ್ ಕೈಂಡ್ ಆಫ್ ರೋಲ್ಸ್. ಐ ವಿಲ್ ಹ್ಯಾವ್ ದಟ್ ವಿಂಗ್ಸ್. ಬಟ್ ಇವಾಗ ನಾನು ಇನ್ನೂ ಊಟ ಮಾಡ್ತಿರೋ ಕಾರಣ ನಾನು ಸ್ವಲ್ಪ ಏನಾದ್ರು ತಿನ್ನೋಕ್ಕೂ ತೊಗೋತೀನಿ. 1 ಗಂಟೆ ಚಳಿಲಿ ಈ ಥರ ಒಂದು ಗಾಡೀಲಿ
ಟೂ ವೀಲರಲ್ಲಿ ಹೋಗಿ ತಿನ್ನೋ ಮಜಾನೇ ಬೇರೆ. ಲಾಸ್ಟ್ ಟೈಮ್ ಬಂದಾಗ ಇಟ್ ವಾಸ್ ಲೈಕ್ 11:30. ಇಷ್ಟೊಂದು ಕ್ರೌಡ್ ಇಲ್ಲ ಅಂದರೂ ಒಂದು ರೇಂಜಿಗೆ ಸ್ವಲ್ಪ ಇತ್ತು. ಆ್ಯಂಡ್ ಇವತ್ತು ನೋಡಿ 10:45 11 ಆಗ್ತಿದೆ ಹೆಚ್ಚು ಕಮ್ಮಿ. ಎಷ್ಟು ಕ್ರೌಡ್ ಇದೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಮೇ ಬಿ ವೀಕೆಂಡ್ ಫ್ರೈಡೇ ನೈಟಲ್ಲ ಅದಕ್ಕಿರಬೇಕು. ಏನು ಗುರು ಇದು ಇಷ್ಟೊಂದು ರಶ್ ವೆಯ್ಟಿಂಗ್ ಇವತ್ತು. ಮೇಲ್ಗಡೆ ನಮಗೆ ಇಲ್ವೇ ಇಲ್ಲ, ಸರ್ವಿಸ್ ಹಾಲಲ್ಲಿ ಫುಲ್ ವೆಯ್ಟಿಂಗು. ಸ್ಟಿಲ್ ವೆಯ್ಟಿಂಗ್. ಆ ಘಮ ಇದೆಯಲ್ಲ, ಓ ಮೈ ಗಾಡ್, ಎಸ್ ಇದು ತವಾ ವಿಂಗ್ಸ್. ಎಂಪೈರಲ್ಲಿ ಯಾರಿಗೆಲ್ಲ ಈ ತವಾ ವಿಂಗ್ಸ್ ಇಷ್ಟ ಹೇಳಿ, ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಟ್ರೈ. ಇಟ್ಸ್ ಮೈ ಹೈಲಿ ರೆಕಮೆಂಡೆಡ್ ಫೇವ್ರೆಟ್. ಇದು ನಾನು ಬಂದಾಗೆಲ್ಲ ಇದನ್ನೇ ತಿನ್ನೋದು. ದ ಓನ್ಲಿ ಕಂಪ್ಲೇಂಟ್ ಏನಂದ್ರೆ ಇದು ತುಂಬ ಸ್ಪೈಸಿ ಇರುತ್ತೆ, ಅಷ್ಟೇ ಟೇಸ್ಟಿ ಆಗಿರುತ್ತೆ. ಇದೇನು ಆರ್ಡ್ರ್ ಮಾಡಿದೆ? ಏನೋ ಅದನ್ನು ಯಾಕೆ ಆರ್ಡ್ರ್ ಮಾಡಿದೆ? ತುಂಬ ಹೆವಿ ಅನಿಸ್ತೆ. ಇದು ಅದೇನದು ಗ್ರಿಲ್ಲು. ಯು ಹ್ಯಾವ್ ಗ್ರಿಲ್ ಚಿಕನ್. ಇದು ಅಷ್ಟೇ ತುಂಬ ಯಮ್ಮಿಯಾಗಿ ತುಂಬ ಚೆನ್ನಾಗಿರುತ್ತೆ. ಬಟ್ ಮೈ ಫೇವ್ರೆಟ್ ಇಸ್ ದಿಸ್. ಐ ಹೈಲಿ ರೆಕಮೆಂಡ್ ಎವ್ರಿ ಒನ್ ದಿಸ್. ಬಟ್ ಅಷ್ಟೇ ಖಾರ ಇರುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ಏನಿದು? ಮಿಂಟ್ ಮೊಜಿಟೋ. ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ. ನಾನು ಬ್ಲೂ ಕಲರ್ ಅಂದ್ಕೊಂಡೆ. ಚೆನ್ನಾಗಿದೆ. ಟೂ ಗುಡ್. ಮಿಂಟ್ ಒಂದು ಟ್ರೈ ಮಾಡಿ, ಇದು ಚೆನ್ನಾಗಿದೆ. ಪುದೀನ ಹಾಕಿದ್ದಾರೆ. ನಾವು ವಿ ಹ್ಯಾವ್ ಬಿರಿಯಾನಿ ಇನ್ ದ ಟೇಬಲ್. ಆ್ಯಂಡ್ ಇದು ಬಿರಿಯಾನಿ ನಂಗೆ ಸ್ವಲ್ಪ ಡೌಟ್ಫುಲ್ಲು, ಅಂದರೆ ಹೆಂಗಿರುತ್ತೆ ಏನು ಅಂತ. ಬಿಕಾಸ್ ನಾನು ತಿಂದಿದ್ದೀನಿ ಬಟ್ ಮರ್ತೋಗಿದ್ದೀನಿ, ಆ ಥರ ನಂಗೆ ನೆನಪಿಲ್ಲ. ಸೊ ಇವತ್ತು ನನಗೂ ಒಂಥರ ಫಸ್ಟ್ ಟೈಮ್ ತಿಂದಂಗೆ ಎಂಪೈರ್ ಬಿರಿಯಾನಿ. ಆ್ಯಂಡ್ ಯು ಗೈಸ್ ಇದೇನಿದು ಪುದೀನ ಮಿಂಟ್ದ ವಾಟ್ ಎವರ್ ತುಂಬ ಚೆನ್ನಾಗಿದೆ. ಸೊ ಬಿರಿಯಾನಿ ಟೇಸ್ಟ್ ಮಾಡೋಣ. ಜ್ಯೂಸಿಯಾಗಿ ಕಾಣ್ತಿದೆ. ಆ ಮೊಸರು ಬಜ್ಜಿ ಹಾಕೋತೀನಿ ಫಸ್ಟ್, ಹಂಗೆ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿ ನಾನು ತಿಂದಿದ್ದೀನಿ, ಈಗ ನೆನಪಾಯಿತು. ಸ್ವಲ್ಪ ಸ್ವೀಟ್ ಇರುತ್ತಲ್ವಾ, ಬಟ್ ಆದರೂ ನೈಸ್. ಥರ ಹೈದ್ರಾಬಾದಿ ಬಿರಿಯಾನಿ ಥರ ಚೆನ್ನಾಗಿದೆ. ಅದಕ್ಕೆ ಎಂಪೈರ್ ಇಸ್ ಲೈಕ್ ಎವ್ರಿ ಒನ್ಸ್ ಫೇವ್ರೆಟ್. ನನಗೂ ಇಷ್ಟ ಆಗುತ್ತೆ, ಅದು ಚೆನ್ನಾಗಿರುತ್ತೆ. ಸ್ಟೂ ಗುಡ್, ಬಿರಿಯಾನಿ ಸ್ಟೂ ಗುಡ್, ತುಂಬ ಜ್ಯೂಸಿಯಾಗಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಗೈಸ್ ಹೈಲಿ ರೆಕಮೆಂಡ್. ಇನ್ನೊಂದು, ನಾನು ಇಲ್ಲಿ ಬಂದರೆ ಕೋಕೋನಟ್ ಪುಡ್ಡಿಂಗ್ ತಿಂದೆ ಹೋಗಲ್ಲ. ಸೊ ಮೊನ್ನೆ ಪ್ರೀತಮೇನೋ ಇಲ್ಲಿ ಬಂದಿದ್ವಿ ಲಾಸ್ಟ್ ವೀಕ್ ಅಗೇನ್ ಅಂತ ಅಂದಲ್ಲ, ಲೈಕ್ 2-3 ಡೇಸ್ ಬ್ಯಾಕು. ಅವತ್ತು ಅಷ್ಟೇ ನಾನು ಅಷ್ಟೊಂದೇನೂ ತಿನ್ನಲಿಲ್ಲ, ಬಟ್ ಲಾಸ್ಟಲ್ಲಿ ಕೋಕೋನಟ್ ಪುಡ್ಡಿಂಗ್ ತಿಂದ್ಕೊಂಡೆ ಹೋಗಿದ್ದು. ಇವಾಗಲೂ ಅಷ್ಟೇ ಟೇಬಲೆಲ್ಲ ಕ್ಲೀನ್ ಮಾಡಿ, ಅಂದರೆ ಊಟ ಮುಗಿಸಿ ಕೋಕೋನಟ್ ಪುಡ್ಡಿಂಗ್ ತೊಗೊಬನ್ನಿ ಅಂತ ಅಂದರೆ ಇವತ್ತು ಖಾಲಿ ಆಗಿಬಿಟ್ಟಿದೆ ಅಂತ. ಬಿಕಾಸ್ ಇಟ್ಸ್ ಫ್ರೈಡೇ ನೈಟು 12 ಗಂಟೆ. ಬಟ್ ಅವತ್ತು ಇಷ್ಟೊತ್ತೇ ಆಗಿತ್ತು, ಬಟ್ ಆದರೆ ಸಿಕ್ಕಿತ್ತು ಕೋಕೋನಟ್ ಪುಡ್ಡಿಂಗ್. ಇವತ್ತು ಸಿಕ್ತಿಲ್ಲ. ನಾನು ಅದನ್ನು ತಿನ್ನೋಕೆ ಸಖತ್ ಆಸೆ ಮಾಡ್ಕೊಂಡಿದ್ದೆ. ಓಕೆ, ಆಚೆಗಡೆ ಹೋಗ್ಬಿಟ್ಟು ಐ ಹ್ಯಾವ್ ದಟ್ ಪಿಸ್ತಾ ಅಥವಾ ಚಾಕ್ಲೇಟ್ ಬೇಡ, ಏನೂ ಮಾಡೋಕ್ಕಾಗಲ್ಲ. ಬಟ್ ಕೋಕೋನಟ್ ಪುಡ್ಡಿಂಗು ಅಷ್ಟೇ ಹೈಲಿ ರೆಕಮೆಂಡ್. ನೀವು ಇಲ್ಲಿ ಎಂಪೈರಲ್ಲಿ ಬಂದರೆ ಯು ಶುಡ್ ಮಸ್ಟ್ ಟ್ರೈ. ಪಿಸ್ತಾನೇ ನಾನು ಯಾವಾಗಲೂ ತೊಗೊಳ್ಳೋದು. ಮ್ಯಾಂಗೋ ತೊಗೊಳ್ಳ ಈಗ? ಮ್ಯಾಂಗೋ ತೊಗೊಳ್ತೀನಿ. ಆ್ಯಂಡ್ ಟುಡೇ ಐ ಹ್ಯಾವ್ ಗಾಟ್ ಮ್ಯಾಂಗೋ. ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿದೆ. ಹಾಯ್ ಯು ಗೈಸ್, ದಿಸ್ ಇಸ್ ದ ನೆಕ್ಸ್ಟ್ ಡೇ. ಟುಡೇ ಸ್ಯಾಟರ್ಡೇ. ನಾನು ಅಂದ್ಕೊಂಡಿದ್ದೆ ನಾನು ಇವತ್ತು ಮಂಡ್ಯಕ್ಕೆ ಹೋಗ್ತೀನಿ ಅಂತ. ಸಿನ್ಸ್ ಫ್ರಮ್ 3-4 ಡೇಸಿಂದ ನಾನು ಪ್ರೀತಮ್ ಮಂಡ್ಯಕ್ಕೆ ಹೋಗೋಣ ಅಂದ್ಕೊಂಡು ಲೈಕ್ ಹೋಗೇ ಇಲ್ಲ. ಸೊ ಇವಾಗಲೂ ಅಷ್ಟೇ ಐ ಹ್ಯಾವ್ ಸಮ್ ವರ್ಕ್ ಇನ್ ಜೆ ಪಿ ನಗರದಲ್ಲಿ ಸ್ವಲ್ಪ ನಂಗೆ ಪರ್ಸ್ನಲ್ ಕೆಲಸ ಇದೆ. ಅದನ್ನು ಮುಗಿಸ್ಕೊಂಡು ಐ ವಿಲ್ ಗೋ ಫಾರ್ ಕೋರಮಂಗ್ಲ. ಸ್ಯಾಟರ್ಡೇ ಒಬ್ಬಳೇ ಔಟಿಂಗ್ ಮಾಡ್ತಾ ಇದ್ದೀನಿ. ಶಾಪ್ ಮಾಡ್ತೀನಿ ಏನೋ, ಐ ಆಮ್ ನಾಟ್ ಶ್ಯೂರ್. ಯಾಕೆ ಕೋರಮಂಗ್ಲ ಫೋರಮ್ ಮಾಲ್ ಹೋಗ್ತಾ ಇದ್ದೀನಿ, ನೆಕ್ಸಸ್ ಮಾಲು. ವೈ? ಬಿಕಾಸ್ ವೆಸ್ಟ್ ಸೈಡಲ್ಲಿ ಸೇಲ್ ಇದೆ. ಲೈಕ್ ಯೂಶ್ವಲಿ ಆಗಸ್ಟ್
ಆಗಸ್ಟ್ 1 ಒಂದು 30 ಡೇಸ್ ಸೇಲ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ವೆಸ್ಟ್ ಸೈಡಲ್ಲಿ. ಸೊ ಇವತ್ತು ಕರೆಕ್ಟಾಗಿ ಎಕ್ಸಾಕ್ಟ್ ಆಗಸ್ಟ್ 1 ಇವತ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸ್ಯಾಟರ್ಡೆ, ತುಂಬ ವೀಕೆಂಡ್, ತುಂಬ ರಶ್ ಇರುತ್ತೆ ಮಾಲಲ್ಲಿ ಅಂದ್ಕೊಂಡಿದ್ದೀನಿ. ಬಿಕಾಸ್ ವೆಸ್ಟ್ ಸೈಡ್ ಸೇಲ್ ಫ್ಯಾನ್ಸ್ ತುಂಬ ಜನ ಇದ್ದಾರೆ, ಅಥವಾ ಯೂಶ್ವಲಿ ವೆಸ್ಟ್ ಸೈಡಲ್ಲೇ ಶಾಪ್ ಮಾಡೋರು ತುಂಬ, ನಮ್ಮ ಗರ್ಲ್ಸು ಆಗಿರಲಿ ವಿಮೆನ್ಸ್ ಆಗಿರಲಿ ತುಂಬ ಜನ ಇದ್ದಾರೆ. ಬಟ್ ಆದರೂ ನಾನು ಹೋಗೋಣ ಅಂತ, ಬಿಕಾಸ್ ನಾಳೆ ನಾಡಿ ನಾನೇನಾದ್ರು ಮಂಡ್ಯಕ್ಕೆ ಹೋದರೆ ಅಗೇನ್ ಆಫ್ಟರ್ ಸಮ್ ಒನ್ ವೀಕ್ ಆದಮೇಲೆ ಬರೋದು. ನಾನು ಮಂಡ್ಯಕ್ಕೆ ಹೋದರೆ 1 ದಿನ 2 ದಿನಕ್ಕೆ ಬರೋಳಲ್ವೇ ಅಲ್ಲ. ಸೊ ಅಗೇನ್ ಅದು ನಂಗೆ ಮಿಸ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸ್ಯಾಟರ್ಡೆ ಫುಲ್ ಫ್ರೀ ಆಗಿದ್ದೀನಿ, ಮನೇಲಿ ಅಡುಗೆ ಪ್ರತಿಯೊಂದು ಇದೆ. ಸೊ ಆರಾಮಾಗಿ ಒಬ್ಬಳೇ ಹೋಗ್ತಾ ಇದ್ದೀನಿ. ಫಸ್ಟು JP ನಗರ ಹೋಗ್ತೀನಿ, ನನ್ನ ಕೆಲಸ ಏನಿದೆ ಅದನ್ನು ಮುಗಿಸ್ಬಿಟ್ಟು ದೆನ್ ವಿಲ್ ಗೋ ಟು ಕೋರಮಂಗಲ 4M. ಸ್ವಲ್ಪ ಫ್ರೆಶ್ ಆಗಿ ರೆಡಿಯಾಗಿದ್ದೀನಿ. ಬಟ್ ಇವಾಗ ಐಮ್ ಥಿಂಕಿಂಗ್ ಟು ಡೂ ಪರಂಪರೆಯ ಹೆಲ್ತ್ ಮಿಕ್ಸು. ಸ್ವಲ್ಪ ಒಂಚೂರು ಮಾಡಿಕೊಂಡು ಒಂದು ಬೌಲ್ ಕುಡ್ಕೊಂಡೇ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ. ವಿಕ್ಟೋರಿಯಾ ಸೀಕ್ರೆಟ್ ವಿ ಹ್ಯಾವ್ ಮಿಸ್ಟ್ ಆ್ಯಂಡ್ ಲೋಷನ್ಸ್ ಫಾರ್ 999. ಚೆಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಾನು ಹೆಂಗಿದ್ರು. ವಿಕ್ಟೋರಿಯಾ ಸೀಕ್ರೆಟಲ್ಲಿ buy 1 get 1 ಇತ್ತು. ಸೊ ಐ ಗಾಟ್ ದ ಡಿಫ್ರೆಂಟ್ ಫ್ರೇಗ್ರೆನ್ಸ್. ನನಗೆ ವೆನಿಲಾ, ಐ ಆಮ್ ಫಾಂಡ್ ಆಫ್ ವೆನಿಲಾ. ಸೊ ದಿಸ್ ಟೈಮ್ ಐ ಗಾಟ್ ಲೈಕ್ ಫ್ರೂಟಿ ಥರ. ಯಾ ಫಾರ್ ಆಲ್ಡೋ, ಬಟ್ ನಾಟ್ ರಿಯಲಿ. ನನಗೆ ಸೀರಿಯಸ್ ಆಗಿ ಆಲ್ಡೋದ ಮೇಲೆ ಎಷ್ಟು ಬೇಜಾರಾಗೋಗಿದೆ ಅಂದರೆ ಬ್ಯಾಗ್ಸು ಅದೆಲ್ಲ ಆ್ಯಕ್ಚುಲಿ ಸುಮ್ಮನೆ ತೊಗೊಳ್ಳೋದು ಆ ಪ್ರೈಸ್ಗೆ ಬರ್ತೇ ಇಲ್ಲ. ಮೂಮೆಂಟೇ ಅದು ಹೊಟ್ಟೋಗ್ಬಿಡುತ್ತೆ, ಡ್ಯಾಮೇಜ್ ಆಗುತ್ತೆ ಅಥವಾ ಚೆನ್ನಾಗಿಲ್ಲ. ಆಲ್ಡೋ ಆಗಿರ್ಬೋದು, ಗೆಸ್ ಆಗಿರ್ಬೋದು, ಸಮ್ಟೈಮ್ಸ್ ಇವನ್ ಸ್ಟೀವ್ ಮೇಡನ್ ಆಲ್ಸೋ. ನನಗೆ ಅದೇ ಥರನೇ ಅನಿಸೋದು. ಸಾಕು ಸುಮ್ಮನೆ ವಿಕ್ಟೋರಿಯಾ ಸೀಕ್ರೆಟಲ್ಲಿ ಆಲ್ರೆಡಿ ಡ್ಯಾಮೇಜ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟ್ರೈಟ್ ನಾವು ಬಂದಿರೋದೇನಕ್ಕೆ ವೆಸ್ಟ್ ಸೈಡ್ಗೆ ಹೋಗ್ಬಿಡೋಣ. ತೀರಾ ಬಿಗ್ ಸ್ಟೋರ್ ಮಾಡಿ ಕೆಳಗಡೆ ಮಾಡಿಬಿಟ್ಟಿದ್ದಾರೆ. ಮೇಲಿತ್ತು, ಇವಾಗ ಕೆಳಗಡೆ ಮಾಡಿದ್ದಾರೆ. ವೆಸ್ಟ್ ಸೈಡ್ ಆಪೋಸಿಟೇ ಮಾಡಿದ್ದಾರೆ. ಆಮೇಲೆ ಹೋಗೋಣ ತೀರಾ, ಸಫೋರಾ ಎಲ್ಲ ಕಡೆ. ಈ ವೆಸ್ಟ್ ಸೈಡ್ಗೆ ಹೋಗ್ಬಿಡೋಣ. ಶಾಪಿಂಗ್ ಏನಾರು ಇದ್ರೆ ಮುಗಿಸ್ಕೊಬಿಡೋಣ. ಮೈ ಗಾಡ್, ದ ಸೇಲ್ ಆ್ಯಂಡ್ ದ ಕ್ರೌಡ್ ಈಸ್ ರಿಯಲ್ ಯು ಗೈಸ್. ನಾನು ವಿಡಿಯೋ ಮಾಡೋಕ್ಕೆ ಅಥವಾ ಕಲೆಕ್ಷನ್ ತೋರ್ಸೋಕ್ಕಾಗೋ ಡೌಟು. ಬಟ್ ತುಂಬ ಅಂದರೆ ತುಂಬ ಕಲೆಕ್ಷನ್ ಇದೆ, ತುಂಬ ಚೆನ್ನಾಗಿದೆ ಅಂತಲೂ ಅನಿಸ್ತಾ ಇದೆ. ಓಕೆ, ಒಂದು ಶಾಪಿಂಗ್ ಮಾಡಿ ಮುಗಿಸೋಣ, ನೋಡೋಣ ಫಸ್ಟು, ಆಮೇಲೆ ಆದರೆ ಇಲ್ ಡೂ ದ ವಿಡಿಯೋ. ಫಾರ್ ಹೋಮ್ ಡೆಕೋರ್ ತುಂಬ ಚೆನ್ನಾಗಿದೆ. 499, 599, 699ಗೆಲ್ಲ ಕಲೆಕ್ಷನ್. ವಾಸಸ್ಸು, ಫ್ಲವರ್ಸು, ಕಟಲರಿ ಎಲ್ಲ ಚೆನ್ನಾಗಿದೆ. ಫೈನಲಿ ಬಿಲ್ ಮಾಡಿಸಿ ಐಮ್ ಕಮಿಂಗ್ ಔಟ್ ಆಫ್ ದ ವೆಸ್ಟ್ ಸೈಡ್. ಐಮ್ ಗೋಯಿಂಗ್ ಔಟ್ ಆಫ್ ದ ವೆಸ್ಟ್ ಸೈಡ್. ಇದು ಬಿಲ್ ಮಾಡಿಸೋಷ್ಟರಲ್ಲಿ ಇಟ್ ಟೇಕ್ಸ್ ಮೀ ಫಾರ್ ಎವರ್ ಅಂತ ಅನಿಸ್ತು. ಮೈ ಗಾಡ್, ಫೈನಲಿ ಡನ್. ಐ ಥಿಂಕ್ ಐ ಸ್ಪೆಂಡ್ ಮೋರ್ ದ್ಯಾನ್ 2 hours. ಐ ಡೋಂಟ್ ರೆಕಮೆಂಡ್. ಈ ಥರ ನಿಮಗೆ ಟೈಮ್ ಇದ್ದು ಇವ್ರು ಓಕೆ ಎನರ್ಜಿ ಎಲ್ಲ ಇದ್ದರೆ ಯು ಕ್ಯಾನ್ ಕಮ್ ಓವರ್. ಅದರ್ವೈಸ್ ಬೆಟರ್ ಶಾಪ್ ಇನ್ ಆನ್ಲೈನಲ್ಲೂ ಕೂಡ ಆಫರ್ಸ್ ಇದೆ. ಮೈ ಗಾಡ್, ದ ರಶ್ ಆ್ಯಂಡ್ ದ ಹೈಪ್, ಎವ್ರಿಥಿಂಗ್ ಇಸ್ ರಿಯಲ್ ಯು ಗೈಸ್. ಈಗ ನಾನು ಸ್ಟ್ರೈಟ್ ಮೇಲೆ ಹೋಗ್ಬಿಟ್ಟು ಫಸ್ಟ್ ಹೊಟ್ಟೆಗೆ ಏನಾದರೂ ತಿನ್ಬೇಕಷ್ಟೇ. ಐ ಆರ್ಡರ್ಡ್ ಪಾವ್ ಭಾಜಿ ಶಿವಸಾಗರಲ್ಲಿ. ಅದಾದಮೇಲೆ ಮೆಕ್ಡಿಲಿ ಐ ಗೋ ಆ್ಯಂಡ್ ಹ್ಯಾವ್ ದಟ್ ಸಾಫ್ಟಿ. ಆಮೇಲೆ ಕೆಳಗಡೆ ಹೋಗೋಣ, ಒಂದು ರೌಂಡ್ ಎಲ್ಲ ಓಡಾಡಿಕೊಂಡು. ಆಚೆ ಎಲ್ಲ ಸ್ಟಾಲ್ಸ್ ಹಾಕಿದ್ದಾರೆ, ಅದೆಲ್ಲ ಒಂದು ರೌಂಡ್ ನೋಡಿಕೊಂಡು ದೆನ್ ವಿಲ್ ಲೀವ್ ಫಾರ್ ದ ಹೋಮ್. ಇನ್ಸೈಡ್ ಸಫೋರಾ ಐ ಜಸ್ಟ್ ಹ್ಯಾಡ್ ಅ ಲುಕ್. ಏನಂತ ಏನು ಹೊಸದೇನು ಏನು ಬಂದಿಲ್ಲ. ಬ್ಯಾಕ್ ಸೈಡ್ ಹೋಗೋಣ ಇವಾಗ. ಸ್ಮೂರಲ್ಲಿ ಏನಾದ್ರು ತಿನ್ಬೋದಲ್ವ ನಾನು, ಅಥವಾ ಕ್ರಿಸ್ಪಿ ಡೋನಟ್ ಸಮಥಿಂಗ್ ಇದೆ, ಡೋನಟ್ ತಿನ್ಬೋದು ನಾನು. ಇಲ್ಲ ಸ್ಮೂರಲ್ಲಿ ಏನಾದ್ರು ತಿಂತೀನಿ, ಬಿಕಾಸ್ ನನಗೆ ಮೆಕ್ಡಿಲಿ ಸಾಫ್ಟೀಸ್ ಇಲ್ಲ ಅಂದರೆ ಇವತ್ತು ಮೇ ಬಿ ಸ್ಯಾಟರ್ಡೇ ಅಲ್ಲ, ತುಂಬ ಕ್ರೌಡ್ ಇರುತ್ತೆ ಅಂತ. ಇಲ್ಲಿ ಗೋ ಫಾರ್ ತೀರಾ ಆ್ಯಂಡ್ ದೆನ್ ವಿಲ್ ಗೋ ಬ್ಯಾಕ್ ಸೈಡ್ ಏನೇನೋ ಸೇಲ್ ಇದೆ. ತೀರಾದಲ್ಲೂ ಯಾವುದೋ ಏನು ಅಷ್ಟೊಂದು ಎಕ್ಸೈಟಿಂಗ್ ನ್ಯೂ ಲಾಂಚಸ್ ಆ ಥರ ಇಲ್ಲ. ಸೊ ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಒಂದಲ್ಲ ಒಂದು ಬ್ರ್ಯಾಂಡ್ದು ನನ್ನ ಹತ್ರ ಇದೆ. ಸೊ ಐ ಆಮ್ ಲಿವಿಂಗ್ ನೌ. ಎಸ್, ಫೈನಲಿ ತೀರಾ ಆಪೋಸಿಟ್ ಇದೆ. ಕ್ರಿಸ್ಪಿ ಡೋನಟ್ ವಿಲ್ ಹ್ಯಾವ್ ಇಟ್. ಆಲ್ಮೋಸ್ಟ್ ಎಲ್ಲ ಟ್ರೇಗಳು ಖಾಲಿ. ಆ್ಯಂಡ್ ಎಲ್ಲ ಬಿಸ್ಕಾಫ್ ಫ್ಲೇವರ್ ಬಿಟ್ಟರೆ ಬೇರೆ ಇಲ್ವೇ ಇಲ್ಲ. ಸೊ ಎನಿಹೌ ಐ ಆಮ್ ಗೆಟಿಂಗ್ ಬಿಸ್ಕಾಫ್ ಐಸ್ಡ್. ಬಿಸ್ಕಾಫ್ ಐಸ್ ಅಂತ ಏನೋ ತೊಗೊಂಡೆ. ಈಗ ಅನಿಸ್ತಿದೆ ಬಿಸ್ಕಾಫ್ ಕ್ರಂಚ್ ತೊಗೋಬೇಕಿತ್ತಂತ. ಟು ಬ್ಯಾಕೆಟಲ್ಲಪ್ಪ ಫುಲ್ ಕ್ರೌಡೆಡ್. ಓ ಮೈ ಗಾಡ್. ಬಟ್ ಸ್ಟಾಲ್ಸ್ ಎಲ್ಲ ಇದೆ. ಸ್ಟಾಲ್ಸ್ನ ಜಸ್ಟ್ ಒಂದು ರೌಂಡ್ ನೋಡ್ತೀನಿ ಅಷ್ಟೇ, ನೋಡಿಕೊಂಡು ವಿಲ್ ಲೀವ್.
ಬಟ್ ಐ ಲವ್ ದಿಸ್ ಕೈಂಡ್ ಆಫ್ ವೀಕೆಂಡ್ಸ್ ಲೈಕ್ ಇವನ್ ದೋ ಇಟ್ಸ್ ಕ್ರೌಡೆಡ್ ಐ ಲವ್ ದಿಸ್ ಕೈಂಡ್ ಆಫ್ ವೀಕೆಂಡ್ಸ್. ಸ್ಟಾಲಲ್ಲಿ ಸುಮ್ಮನೆ ನೋಡ್ತೀನಿ ಅಂದ್ಬಿಟ್ಟು ಐ ಹ್ಯಾವ್ ಶಾಪ್ಡ್ ಅ ಲಾಟ್. ಐ ಬುಕ್ಡ್ ಅನ್ ಆಟೋ ಈಗ ಐ ಆಮ್ ವೇಟಿಂಗ್ ನಾವು.